ಉದ್ದೇಶ ಏನಂತಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತಿನ ಒಂದು ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ 2009ರ ಕಾರ್ಯಕ್ರಮ ಪ್ರಕಾರ ಪ್ರಾರಂಭವಾಗಿ 2010ರಿಂದ ಅದು ಕಾರ್ಯಪ್ರವೃತ್ತವಾಗಿ ಇವತ್ತು ಕಡಗಂಚಿಯ ಒಂದು ಗ್ರಾಮದಲ್ಲಿ ಸುಮಾರು 654 ಎಕರೆದಲ್ಲಿ ಸ್ಥಾಪಿತವಾಗಿ 15 ವರ್ಷಗಳು ಕಳೆದಿವೆ. ವಿಶೇಷವಾಗಿ ಈ ವಿಶ್ವವಿದ್ಯಾಲಯ ರಾಜ್ಯಕ್ಕೆ ಒಂದೇ ರೀತಿಯ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಕರ್ನಾಟಕಕ್ಕೆ ಇರತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯಕ್ಕೆ ದೇಶದಾದ್ಯಂತ ಮತ್ತು ಹೊರಗಿನ ದೇಶಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಸಂಶೋಧನೆ ಮಾಡೋದಕ್ಕೆ ಬರುತ್ತಾರೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಇರತಕ್ಕಂಥ ದೃಷ್ಟಿಯಿಂದ ಈ ನಮ್ಮ ಭಾಗದ ನಾಯಕರು ಕೂಡ ಮುತುವರ್ಜಿ ವಹಿಸಿ ಅಂದಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಇವತ್ತು ನೆನಪಿಸಿಕೊಳ್ಳಬೇಕು. ಮಂತ್ರಿ ಖರ್ಗೆ ಸಾಹೇಬರು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 8% ರಿಸರ್ವೇಶನ್ ಕೊಡಿಸಿದರು. ಆ 8% ರಿಸರ್ವೇಶನ್ ಅಂತಂದ್ರೆ ಒಂದು ಪ್ರೋಗ್ರಾಮ್ಗೆ 30 ಸೀಟ್ಗಳನ್ನು ನಾವು ಪ್ರವೇಶವನ್ನು ಕೊಡ್ತೀವಿ. 90 ಸೀಟ್ಗಳನ್ನು ಹೊರತುಪಡಿಸಿ ಒಂದು ಪ್ರೋಗ್ರಾಮ್ಗೆ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ 3 ಸೀಟ್ ರಿಸರ್ವ್ ಆಗಿರುತ್ತೆ. ಆ 3 ಸೀಟು ಕೂಡ ಕೆಲವೊಂದು ಕೋರ್ಸ್ಗಳಿಗೆ ಇವತ್ತಿಗೂ ಕೂಡ ಸೀಟ್ ಇಲ್ಲ ಆಗ್ತಾ ಇದೆ, ಭರ್ತಿ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯ ಕೊರತೆಯೂ ಕೂಡ ಇದೆ ಮತ್ತು ಮಾರ್ಗದರ್ಶನದ ಕೊರತೆಯೂ ಕೂಡ ಇದೆ. ಕೆಲವೊಂದು ಸಂದರ್ಭದಲ್ಲಿ ಭಾಷೆಯ ಸಮಸ್ಯೆ ಕೂಡ ಇದೆ. ನಮ್ಮ ಎಲ್ಲ ಒಂದು ಕೋರ್ಸ್ಗಳು ಕನ್ನಡ ಬಿಟ್ಟರೆ ಎಲ್ಲ ಕೋರ್ಸ್ಗಳು ಇರತಕ್ಕಂಥದ್ದು ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ. ಆ ಒಂದು ರೀತಿಯಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗದ ಒಂದು ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಈ ಒಂದು ಸಂದರ್ಭದಲ್ಲಿ ಡಿಸೆಂಬರ್ 14ರಿಂದ ಜನವರಿ 14ರವರೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈಗ ಪ್ರವೇಶಾರ್ಥಿ ಪರೀಕ್ಷೆಗೆ ಅರ್ಜಿಯನ್ನು ಹಾಕಕ್ಕೆ ಅವನ್ನು ಮಾಡಿದೆ.